ಇನ್ನು ಈ ನಡೀತಾ ಇರುವಂತಹ ಯುದ್ಧದಿಂದ ಎಲ್ಪಿಜಿ ಅಭಾವದ ನಡುವೆ ಈಗ ಗ್ಯಾಸ್ ಸೋರಿಕೆಯ ಒಂದು ಪ್ರಭಾವ ಹೆಚ್ಚಾಗ್ತಾ ಇದೆ. ಎಲ್ಪಿಜಿ ಗ್ಯಾಸ್ ಹೊತ್ತ ವಾಹನದಿಂದ ಅಪಾರ ಪ್ರಮಾಣದಲ್ಲಿ ಸೋರಿಕೆಯಾಗಿದೆ. ಧಾರವಾಡ ಜಿಲ್ಲೆಯ ಕಲಘಟಗಿಯ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಂತಹ ಒಂದು ಘಟನೆ ನಡೆದಿರುವಂತದ್ದು. ಗೋಟಿ ಅಂಕೋಲಾ ರಸ್ತೆಯ ತಾಂಬೂರು ಕ್ರಾಸ್ ಬಳಿ ಗ್ಯಾಸ್ ಸೋರಿಕೆಯಾಗಿದೆ. ನಿನ್ನೆಯಿಂದಲೇ ಸೋರಿಕೆ ಆಗ್ತಿರುವಂತದ್ದು. ಇನ್ನು ಗ್ಯಾಸ್ ಸೋರಿಕೆ ಹಿನ್ನೆಲೆ ವಾಹನ ಓಡಾಟದಲ್ಲಿ ರಸ್ತೆ ಸಂಚಾರ ಬದಲಾವಣೆಯಾಗಿದೆ. ಕಲಘಟಗಿ ಯಲ್ಲಾಪುರ ರಸ್ತೆ ಮಾರ್ಗ ಬದಲಾವಣೆಯಾಗಿದೆ. ಹುಬ್ಬಳ್ಳಿ ತಡಸಾ ಕ್ರಾಸ್ ಮುಂಡಗೋಡ ಮಾರ್ಗವಾಗಿ ಸಂಚರಿಸುವಂತೆ ಈಗ ಸೂಚನೆಯನ್ನು ನೀಡಲಾಗಿದೆ. ಎಲ್ಪಿಜಿ ಅಭಾವ ಇದೆ, ಅದರ ಮಧ್ಯೆ ಮತ್ತೊಂದು ಈ ರೀತಿಯಾಗಿ ತಲೆನೋವಾಗಿರುವಂಥದ್ದು. ಗ್ಯಾಸ್ ಹೊತ್ಕೊಂಡು ಬರ್ತಾ ಇದ್ದಂತ ವಾಹನದಲ್ಲಿ ಗ್ಯಾಸ್ ಲೀಕ್ ಆಗಿದೆ. ಊಟಿ ಅಂಕೋಲಾ ರಸ್ತೆ ತಂಬೂರು ಕ್ರಾಸ್ ಬಳಿ ಘಟನೆ ನಡೆದಿದೆ. ಧಾರವಾಡ ಜಿಲ್ಲೆ ಕಲಘಟಗಿ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗ್ಯಾಸ್ ಸೋರಿಕೆ ಆಗಿರುವಂಥದ್ದು. ಸಂಚಾರದ ಬದಲಾವಣೆ ಮಾಡಲಾಗಿದೆ. ಕಲಘಟಗಿಯಿಂದ ಯಲ್ಲಾಪುರ ರಸ್ತೆ ಸಂಚಾರ ಮಾರ್ಗವನ್ನ ಬದಲಾವಣೆ ಮಾಡಲಾಗಿರುವಂಥದ್ದು. ವಾಹನಗಳ ಓಡಾಟಕ್ಕೆ ಸಂಪೂರ್ಣ ನಿಷೇಧವನ್ನ ಪೊಲೀಸರು ಹೇರಿದ್ದಾರೆ. ಅಲ್ಲಿ ಯಾವುದೇ ವಾಹನ ಓಡಾಟ ಸೇರಿ ಜನ ಕೂಡ ಆ ಕಡೆ ಸುಳಿಯೋ ಹಾಗಿಲ್ಲ. ಎಲ್ಪಿಜಿ ಅಭಾವ ಇದೆ ಅಂತ ಸಂದರ್ಭದಲ್ಲಿ ಇತ್ತೀಚೆಗಷ್ಟೇ ಒಂದು ಎಲ್ಪಿಜಿ ಗ್ಯಾಸ್ ಅನ್ನ ಹೊತ್ಕೊಂಡು ಬರ್ತಾ ಇದ್ದಂಥ ಅನಿಲವನ್ನು ಹೊತ್ಕೊಂಡು ಬರ್ತಾ ಇದ್ದಂಥ ಮತ್ತೊಂದು ಲಾರಿ ಕೆಳಗೆ ಬಿದ್ದಿತ್ತು. ಈಗ ಮತ್ತೊಂದು ಅಂಥದ್ದೇ ಸಂದರ್ಭ ಈಗ ಬಂದಿದೆ. ಎಲ್ಪಿಜಿಯನ್ನ ಹೊತ್ಕೊಂಡು ಬರ್ತಾ ಇದ್ದಂಥ ವಾಹನ ಏನಿದೆ, ಗ್ಯಾಸ್ ಲೀಕ್ ಆಗಿರುವಂಥದ್ದು ಆ ವಾಹನದಲ್ಲಿ. ಈ ಹಿನ್ನೆಲೆಯಲ್ಲಿ ವಾಹನಗಳ ಓಡಾಟ ಸ್ವಲ್ಪ ಮಾರ್ಗವನ್ನೇ ಬದಲಾಯಿಸುವಂತೆ ಸೂಚನೆಯನ್ನು ಪೊಲೀಸರು ನೀಡ್ತಾ ಇರುವಂಥದ್ದು. ಇನ್ನು ಯಾವುದೇ ವಾಹನಗಳಾಗ್ಲಿ ಜನತೆ ಓಡಾಡೋದಾಗ್ಲಿ ಈ ಒಂದು ಸ್ಥಳದಲ್ಲಿ ಓಡಾಡೋದು ಬೇಡ ಅಂತ ನಿಷೇಧವನ್ನ ಹೇರಿದ್ದಾರೆ.